ಕ್ಲಾಸ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಕ್ವೆಶನ್ ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೆ. ಸೊ ಅಷ್ಟು ಓದಿದ್ರೆ ಸಾಕು ಅಂತ, ಅದು ಓದಿದ್ರೂ ಸಾಕು. ಬಟ್ 1 ಮಾರ್ಕ್ಸ್ ಕೇಳ್ತಾರಲ್ವ, ಸೊ ಅದಕ್ಕೆ ಅಕಸ್ಮಾತ್ ಆ ಪೇಪರಲ್ಲಿ ಏನಾದರೂ ಇಂಪಾರ್ಟೆಂಟ್ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಇವಾಗ ಎಕ್ಸ್ಟ್ರಾ ಸೇರಿಸಿದ್ದಿದೆ. ಇವಾಗ ಹೊಸ ಪ್ಯಾಟ್ರನ್ ಬೇರೆ ಕಷ್ಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಪಿ ಯುಗೆ ಆಲ್ರೆಡಿ ಟಫ್ ಮಾಡಿದ್ದಾರೆ ಪೇಪರು. ಸೊ ನಿಮಗೂ ಆ ಥರ ಏನಾದರೂ ಇದ್ದರೆ ಯೂಸ್ ಆಗಲಿ ಅಂತ ಟೆಕ್ಸ್ಟ್ ಬುಕ್ ರಿವಿಷನ್ ಅಂತ ನಾನು ಟೈಟಲ್ ಕೊಟ್ಟಿದ್ದೀನಿ. ಟೆಕ್ಸ್ಟ್ ಬುಕ್ ರಿವಿಷನ್ನ ಮಾಡ್ತಾಯಿದ್ದೀನಿ. ಈಗ ಯಾವ ಲೆಸನಿಂದ ಮಾಡ್ತಿದ್ದೀನಿ ಅಂದರೆ ದ ಯೂನಿಟ್ ಆಫ್ ಲೈಫ್. ದ ಯೂನಿಟ್ ಆಫ್ ಲೈಫ್ ಈ ಲೆಸನಿಂದ ಪರ್ಟಿಕ್ಯುಲರ್ ಆಗಿ ಮಾಡ್ತಿದ್ದೀನಿ. ಯೂನಿಟ್ ಆಫ್ ಲೈಫ್. ಇದರಲ್ಲಿ ಫಸ್ಟ್ ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸೆಲ್ ಯಾರು ಕಂಡುಹಿಡಿದ್ರು, ಸೆಲ್ ಅಂದರೆ ಏನು ಅದನ್ನು ತಿಳ್ಕೊಬೇಕಲ್ವ. ಸೆಲ್ ಅಂದರೆ ದ ಫಂಡಮೆಂಟಲ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಈಸ್ ಕಾಲ್ಡ್ ಸೆಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಂಟಾನ್ ವಾನ್ ಲಿಯುವೆನ್ಹುಕ್ ಫಸ್ಟ್ ಸಾ ಆ್ಯಂಡ್ ಡಿಸ್ಕ್ರೈಬ್ಡ್ ಅ ಲಿವಿಂಗ್ ಸೆಲ್. ಪರ್ಟಿಕ್ಯುಲರಾಗಿ ಇಲ್ಲೂ ಹೇಳ್ತಿದ್ದಾರೆ ಲಿವಿಂಗ್ ಸೆಲ್ ಇನ್ 1674. ಓಕೆನಾ. ಅದಕ್ಕಿಂತ ಮುಂಚೆನೇ ರಾಬರ್ಟ್ ಹುಕ್ ಕಂಡುಹಿಡ್ದಿದ್ದಾನೆ, ಬಟ್ ಅದನ್ನು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾವು ಹೀಗೆ ಓದ್ಕೊಳ್ಳೋಣ. ರಾಬರ್ಟ್ ಬ್ರೌನ್ ಲೇಟರ್ ಡಿಸ್ಕವರ್ಡ್ ದ ನ್ಯೂಕ್ಲಿಯಸ್ ಇನ್ 1831. Robert Hooke discovered cell. He was the first person to study living things under a microscope and examined ಅಂದರೆ ಪರಿಶೀಲನೆ ಅಂತಾರಲ್ಲ. ಥಿನ್ ಸ್ಲೈಸ್ ಆಫ್ ಕಾರ್ಕ್. ಸ್ಲೈಸ್ ಅಂದರೆ ಪೀಸ್ ಅಂತ. ಪೀಸ್ ಆಫ್ ಕಾರ್ಕ್ ಅಂದರೆ ಮರದ ತೊಗಟೆ. ಅಂಡರ್ ಅ ಮೈಕ್ರೋಸ್ಕೋಪ್ ಆ್ಯಂಡ್ ಅಬ್ಸರ್ವ್ಡ್ ಹನಿ ಕೂಮ್ ಲೈಕ್ ಸ್ಟ್ರಕ್ಚರ್. ಜೇನುಗೂಡು ಥರ ಕಾಣಿಸ್ತಂತೆ. ಅದನ್ನು ಅವನು ಸೆಲ್ ಅಂತ ನೇಮ್ ಮಾಡ್ತಾನೆ, ಹೆಸರು ಕೊಡ್ತಾನೆ. ಯಾವಾಗ 1665. ನೆಕ್ಸ್ಟ್ ಸೆಲ್ ಥಿಯರಿ ಅಂತ ಬರುತ್ತೆ. ಸೆಲ್ ಥಿಯರಿ ಅಂದರೆ 1838 ಇಬ್ಬರು ಸೈಂಟಿಸ್ಟ್, ಯಾರ್ಯಾರು, ಮ್ಯಾಥಿಯಸ್ ಸ್ಕೆಲಿಡನ್, ಅ ಜರ್ಮನ್ ಬೊಟಾನಿಸ್ಟ್. ಪ್ಲ್ಯಾಂಟ್ಸ್ ಬಗ್ಗೆ ಓದೋರನ್ನ ಬೊಟಾನಿಸ್ಟ್ ಅಂತಾರೆ. ಅವನು ಎಕ್ಸಾಮೈನ್ ಮಾಡ್ತಾರೆ. ಎಕ್ಸಾಮೈನ್ ಅಂದರೆ ಗೊತ್ತಲ್ವ ನಿಮಗೆ, ಪರಿಶೀಲನೆ. ನಂಬರ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅಬ್ಸರ್ವ್ ದಟ್ ಆಲ್ ಪ್ಲ್ಯಾಂಟ್ಸ್ ಆರ್ ಕಂಪೋಸ್ಡ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್ ವಿಚ್ ಫಾರ್ಮ್ಸ್ ಅ ಟಿಶ್ಯೂ ಆಫ್ ದ ಪ್ಲ್ಯಾಂಟ್. ಇವನೇನು ಹೇಳ್ತಾನೆ, ಅಬ್ಸರ್ವ್ ಮಾಡಿಬಿಟ್ಟು ಎಲ್ಲ ಪ್ಲ್ಯಾಂಟ್ಸಲ್ಲೂ ಕೂಡ ಸೆಲ್ ಅನ್ನೋದಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಥಿಯೋಡರ್ ಸ್ಕ್ವಾನ್ ಅಂತ ಬರ್ತಾನೆ. ಅವನು 1839 ಬಂದು ಬ್ರಿಟಿಷ್ ಝುವಾಲಜಿಸ್ಟ್. ಅವನು ಬ್ರಿಟಿಷಲ್ಲಿ ಅನಿಮಲ್ಸ್ ಬಗ್ಗೆ ಓದೋರನ್ನ ಝುವಾಲಜಿಸ್ಟ್ ಅಂತಾರೆ. ಸ್ಟಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ ಸೆಲ್ಸ್. ಎಷ್ಟೊಂದು ಅನಿಮಲ್ ಸೆಲ್ಸ್ನ ಓದ್ತಾನೆ. ಆಮೇಲೆ ಅವನು ಏನು ಕನ್ಕ್ಲೂಡ್ ಮಾಡ್ತಾನೆ, cells had a thin outer layer called plasma membrane. ಒಂದು ಥಿನ್ ಔಟರ್ ಲೇಯರ್ ಇದೆ, ಅದರ ಹೆಸರು ಈಗ ನಾವು ಕರೆಯೋದು ಪ್ಲಾಸ್ಮಾ ಮೆಂಬ್ರೇನ್ ಅಂತ. ಅವನು ಹೇಳಿದ್ದು ಬರೀ ಥಿನ್ ಔಟರ್ ಲೇಯರ್ ಇದೆ ಅಂತ. ನೆಕ್ಸ್ಟು ಸ್ಕೆಲಿಡನ್, ಮ್ಯಾಥಿಯಸ್ ಸ್ಕೆಲಿಡನ್ ಫಸ್ಟ್ ಬಂದನಲ್ಲ, ಜರ್ಮನ್ ಬೊಟಾನಿಸ್ಟ್. ಅವನು ಕನ್ಕ್ಲೂಡ್ ಮಾಡ್ತಾನೆ, ಪ್ರೆಸೆನ್ಸ್ ಆಫ್ ಸೆಲ್ ವಾಲ್ ಈಸ್ ಅ ಯುನೀಕ್ ಕ್ಯಾರೆಕ್ಟರ್ ಆಫ್ ಪ್ಲ್ಯಾಂಟ್ ಸೆಲ್ ಅಂತ. ನೆಕ್ಸ್ಟು ಇಬ್ಬರು ಸೇರಿಸಿ ಒಂದು ಸೆಲ್ ಥಿಯರಿನೇ ಫಾರ್ಮ್ ಮಾಡ್ತಾರೆ. ಅದೇನೆಂದರೆ all plants and animals are composed of cells and product of cells. ಇದು ಸೆಲ್ ಥಿಯರಿ ಅವ್ರು ಮಾಡಿರೋದು. ಯಾರು? ಮ್ಯಾಥಿಯಸ್ ಸ್ಕೆಲಿಡನ್ ಆ್ಯಂಡ್ ಥಿಯೋಡರ್ ಸ್ಕ್ವಾನ್ ಮಾಡಿರೋದು. ಬಟ್ ಈ ಸೆಲ್ ಥಿಯರಿನಲ್ಲಿ ಡಿಡ್ ನಾಟ್ ಎಕ್ಸ್ಪ್ಲೇನ್ ಹೌ ದ ನ್ಯೂ ಸೆಲ್ಸ್ ಆರ್ ಫಾರ್ಮ್ಡ್. ಹೆಂಗೆ ಹುಟ್ಟುತ್ತೆ ಸೆಲ್ಸ್ ಅಂತಲೇ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸೊ ಆವಾಗ ರುಡಾಲ್ಫ್ ವರ್ಚೋ ಅಂತ ಬರ್ತಾನೆ 1855 ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೆಲ್ಸ್ ಡಿವೈಡ್ ಆಗುತ್ತೆ. ಆಮೇಲೆ ನ್ಯೂ ಸೆಲ್ಸ್ ಆರ್ ಫಾರ್ಮ್ಡ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಓಮ್ನಿಸ್ ಸೆಲ್, ಅವ್ರ ಭಾಷೆಯಲ್ಲಿ ಓಮ್ನಿಸ್ ಸೆಲ್ಲ ಈ ಸೆಲ್ಯುಲ ಅಂತ ಹೇಳ್ತಾರೆ. ಈ ಮಾಡಿಫೈಡ್ ದ ಹೈಪೋಥಸಿಸ್ ಅಂದರೆ ಅವರ ಕಲ್ಪನೆ ಏನಿತ್ತೋ ಅದನ್ನು ಮಾಡಿಫೈ ಮಾಡಿ ಒಂದು ಫೈನಲ್ ಶೇಪ್ ಕೊಡ್ತಾರೆ ಸೆಲ್ ಥಿಯರಿಗೆ. ಈಗ ಸೆಲ್ ಥಿಯರಿ ಬರೀರಿ ಅಂದರೆ ಇದನ್ನು ಬರೀಬೇಕು. ಯಾವುದು? ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಸೆಲ್ಸ್. ಆಲ್ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಓವರ್ ವೀವ್ ಆಫ್ ಸೆಲ್ಸ್. ಇದರಲ್ಲಿ ಏನಿದೆ? ಸೆಲ್ಸ್ ದಟ್ ಹ್ಯಾವ್ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಯುಕ್ಯಾರಿಯೋಟಿಕ್ಸ್. ಲ್ಯಾಕ್ ಅ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್
prokaryotics. Both prokaryotics and eukaryotics have a semi-fluid matrix called cytoplasm. Eukaryotic cells have other membrane-bound structures called cell organelles such as endoplasmic reticulum, ಅದನ್ನು ಶಾರ್ಟ್ ಫಾರ್ಮಾಗಿ ER ಅಂತ ಹೇಳ್ತಾರೆ. ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಆಪರೇಟಸ್ ಏನಾದರೂ ಹೇಳ್ಬೋದು. ನೆಕ್ಸ್ಟ್ ಲೈಸೋಸಮ್ಸ್, ಮೈಟೋಕಾಂಡ್ರಿಯಾ, ಮೈಕ್ರೋಬಾಡೀಸ್ ಆ್ಯಂಡ್ ವ್ಯಾಕ್ಯೂಲ್ಸ್. ಓಕೆನಾ. ನೆಕ್ಸ್ಟ್ ರೈಬೋಸೋಮ್ಸ್ ಆರ್ non-membrane-bound organelles found in both prokaryotic and eukaryotic cells. ಎರಡರಲ್ಲೂ ಕಾಣಿಸ್ಕೊಳ್ಳುತ್ತೆ. Within the cell, ribosomes are found not only in cytoplasm but also within the two organelles. Which are they? Mitochondria and rough endoplasmic reticulum in animal cell. Plant cellಲ್ಲಿ ಕ್ಲೋರೋಪ್ಲಾಸ್ಟ್. ರೈಬೋಸೋಮ್ಸ್ ಇರುತ್ತಲ್ವ ಕ್ಲೋರೋಪ್ಲಾಸ್ಟ್ ಸುತ್ತ. Animal cell contain another non-membrane-bound organelle called centrosome which helps in the cell division. ನೆಕ್ಸ್ಟ್ ಯಾವ್ದು ಸ್ಮಾಲೆಸ್ಟ್ ಸೆಲ್ ಅಂತ ಕೊಟ್ಟಿದ್ದಾರೆ, ಮೈಕೋಪ್ಲಾಸ್ಮಾ 0.3 μm ಅಥವಾ ಮೈಕ್ರಾನ್ ಅಂತ ಹೇಳ್ಬೋದು. ಸ್ಮಾಲೆಸ್ಟ್ ಸೆಲ್ ಅದು. ಎಗ್ ಆಫ್ ಆಸ್ಟ್ರಿಚ್ ಈಸ್ ದ ಲಾರ್ಜೆಸ್ಟ್ ಸೆಲ್. ಬ್ಯಾಕ್ಟೀರಿಯಾ 1 to 2 μm, 3 to 5 ಅಂತ ಇದೆ, ಅದು ರಾಂಗ್. ಅದು 1 to 2 μm. ಮಲ್ಟಿಸೆಲ್ಯುಲಾರಲ್ಲಿ RBC 7 μm ಇದೆ. ನರ್ವ್ ಸೆಲ್ಲು ಲಾಂಗೆಸ್ಟ್ ಸೆಲ್ಸ್. ಮತ್ತು ಸೆಲ್ಸ್ ಯಾವ್ದ್ಯಾವ್ದು ಥರ ಇರ್ಬೋದು ಅಂದರೆ ಡಿಸ್ಕ್ ಲೈಕ್, ಪಾಲಿಗಾನಲ್, ಕಾಲಮ್ನರ್, ಕ್ಯೂಬಾಯ್ಡಲ್, ಥ್ರೆಡ್ ಲೈಕ್ ಆರ್ ಇವನ್ ಇರ್ರೆಗ್ಯುಲರ್ ಶೇಪ್. ಅದಕ್ಕೆ ಶೇಪೇ ಇಲ್ಲ, ಯಾವ್ದು ಥರ ಆದರೂ ಇರ್ಬೋದು. ನೆಕ್ಸ್ಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ, ಇದರಲ್ಲಿ ಏನೇನಿರುತ್ತೆ ಅಂದರೆ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಎರಡು ಒಂದೇ ಅಲ್ವಾ. ಬ್ಲೂ ಗ್ರೀನ್ ಆಲ್ಗೆ, ಮೈಕೋಪ್ಲಾಸ್ಮಾ, PPLO ಅಂತ ಇರುತ್ತೆ. PPLO ಅಂದರೆ ಫುಲ್ ಫಾರ್ಮ್ ಕೇಳ್ತಾರೆ 1 ಮಾರ್ಕ್ಸ್ಗೆ. ಏನಂತ ಅಂದರೆ ಪ್ಲೂರೋ ನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್ಸ್ ಫುಲ್ ಫಾರ್ಮ್. ನೆಕ್ಸ್ಟ್ ದೇ ಆರ್ ಜನರಲಿ ಸ್ಮಾಲರ್, ತುಂಬ ಚಿಕ್ಕದಾಗಿರುತ್ತೆ. ಬಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಮಲ್ಟಿಪ್ಲೈ ಮೋರ್ ರ್ಯಾಪಿಡ್ಲಿ ದ್ಯಾನ್ ಯುಕ್ಯಾರಿಯೋಟಿಕ್ ಸೆಲ್. ರ್ಯಾಪಿಡ್ಲಿ ಅಂದರೆ ಫಾಸ್ಟ್ಲಿ. 4 ಬೇಸಿಕ್ ಶೇಪ್ಸ್ ಇದೆ ಬ್ಯಾಕ್ಟೀರಿಯಾದು. ಯಾವುದಾದ್ರು ಬ್ಯಾಸಿಲಸ್, ರಾಡ್ ಲೈಕ್, ಕಾಕಸ್ ಸ್ಪೈಕಲ್ ಲೈಕ್, ವಿಬ್ರಿಯೋಕಾಮಾ ಶೇಪ್, ಸ್ಪಿರಿಲಮ್, ಸ್ಪೈರಲ್ ಶೇಪ್. Next, all prokaryotic cells have a cell wall surrounding the cell membrane except in mycoplasm. Cytoplasm is present. There is no well-defined nucleus. Genetic material is naked ಅಂದರೆ ಕಣ್ಣಿಗೆ ಕಾಣಿಸಲ್ಲ. ನಾಟ್ ಎನ್ವಿಲಾಪ್ಡ್ ಬೈ ಅ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದರೆ ಕವರ್ ಆಗಿಲ್ಲ ನ್ಯೂಕ್ಲಿಯರ್ ಮೆಂಬ್ರೇನ್. ನೆಕ್ಸ್ಟು ಮೆನಿ ಬ್ಯಾಕ್ಟೀರಿಯಾ ಹ್ಯಾವ್ ಸ್ಮಾಲ್ ಸರ್ಕ್ಯುಲರ್ DNA ಕಾಲ್ಡ್ ಪ್ಲಾಸ್ಮಿಡ್ಸ್. ಪ್ಲಾಸ್ಮಿಡ್ಸ್ಗೆ ಇನ್ನೂ ಒಂದು ಡೆಫಿನಿಷನ್ ಇದೆ, ಸೊ ಇದು ಸುಮ್ಮನೆ ತಿಳ್ಕೊಂಡಿರಿ. A specialized differentiated form of cell membrane called mesosome. ಇದು ಕರೆಕ್ಟಾಗಿದೆ. ವಾಟ್ ಈಸ್ mesosome ಅಂದರೆ ಇದನ್ನೇ ಬರೀಬೇಕು. ಸೊ ಈ ಪ್ರೊಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಟಿಪಿಕಲ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ 1 to 2 μm, PPLO 0.1, ವೈರಸ್ 0.02 to 0.02 ಅಷ್ಟೇ. ಸೆಲ್ ಮೆಂಬ್ರೇನ್ ಈಸ್ ಪ್ರೊಟೆಕ್ಟೆಡ್ ಬೈ ಗ್ಲೈಕೋಕ್ಯಾಲಿಕ್ಸ್. ಸೆಲ್ ಮೆಂಬ್ರೇನ್ಗೆ ಏನೂ ಆಗಬಾರ್ದು ಅಂತ ಪ್ರೊಟೆಕ್ಟ್ ಯಾವ್ದು ಮಾಡುತ್ತೆ? ಗ್ಲೈಕೋಕ್ಯಾಲಿಕ್ಸ್ನಲ್ಲಿ 2 ಟೈಪ್ಸ್ ಇದೆ, ಸ್ಲಿಮ್ ಕ್ಯಾಪ್ಸುಲ್ ಮತ್ತು ಕ್ಯಾಪ್ಸುಲ್ ಅಂತ. ಸೊ ಇಫ್ ಗ್ಲೈಕೋಕ್ಯಾಲಿಕ್ಸ್ ಇಸ್ ಲೂಸ್ ಶೀತ್, ಇಟ್ ಈಸ್ ಕಾಲ್ಡ್ ಸ್ಲಿಮ್ ಕ್ಯಾಪ್ಸುಲ್. ಇಫ್ ಇಟ್ ಈಸ್ ಥಿಕ್ ಆರ್ ಟಫ್, ಇಟ್ ಈಸ್ ಕಾಲ್ಡ್ ಕ್ಯಾಪ್ಸುಲ್. Cell membrane is selectively permeable in nature. A special membranous structure is mesosome, which is formed by the extensions of cell membrane. These extensions are in the form of vesicles, tubules and lamella. It helps in the formation of cell wall. Bacterial flagellum is composed of 3 parts: filament, hook, basal body. Pili is made up of protein. Ribosomes are associated with plasma membrane of the cell. They are about 15 to 20 nanometer and made up of 2 subunits. They are 50S and
30s. S ಅಂದರೆ Swedberg's unit ಅಂತ. When together to form 70s. Several ribosomes may attach to a single mRNA and form a chain called polysomy or polyribosomes. Next, microbodies, membrane-bound vesicles which contain various enzymes is called microbodies. It function ಏನು helps in various metabolic activities. Next, cell membrane. Structure of cell membrane is well explained as fluid model. So it was proposed by Singer and Nicholson in 1972. Cell membrane is made up of lipids, protein and small amount of carbohydrates. The major lipids are phospholipids that are arranged in a bilayer. Lipids are arranged within the membrane with the polar head towards the outer side and the non-polar hydrophobic tails towards the inner part. Phospholipid contains cholesterol. In humans, 52% of protein and 40% of lipids is there. Diffusion of water molecules from higher concentration to lower concentration is called osmosis. Active transport is an energy dependent, whereas passive non-energy dependent. Function ಏನು ಇದ್ರು ಸೆಲ್ ಮೆಂಬ್ರೇನ್ದು ಅಂದರೆ helps in passive transport of molecules and active transport of substances by utilizing ATP molecule. Helps in phagocytosis. Phago ಅಂದರೆ eating process. Cell eating process is known as phagocytosis. Cell drinking process is known as phagocytosis. Next, exocytosis. Helps in exocytosis, gives definite shape to the cell. Next, cell wall. A rigid structure is known as cell wall. In algae, it is made up of cellulose, galactons, mannans and minerals like CaCO3. In plants, cellulose, hemicellulose, pectins and proteins. The middle lamella is a layer mainly of calcium pectate which holds or glues the different neighboring cells together. In fungus, it is made up of chitin. In bacteria, murin and peptidoglycan. Functions ಏನು ಅಂತಂದರೆ protects from mechanical damage and infection. It also helps in cell-to-cell interaction and provides barrier to undesirable macromolecules. ನೆಕ್ಸ್ಟ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಇದರಲ್ಲಿ ಯಾವ್ದ್ಯಾವ್ದು ಇರುತ್ತೆ ಅಂದರೆ ER, GC ಆ್ಯಂಡ್ ಲೈಸೋಸಮ್ಸ್, ವ್ಯಾಕ್ಯೂಲ್ಸ್. ನೀವು ಕೇಳ್ಬೋದು ಮೈಟೋಕಾಂಡ್ರಿಯಾ ಹಾಕಿಲ್ಲ ಅಂತ. ಸೊ ಅದು ಡಬಲ್ ಮೆಂಬ್ರೇನ್ ಬೌಂಡ್. ಸೊ ಅದು ಇದರಲ್ಲಿಲ್ಲ, ಇದೆಲ್ಲ ಸಿಂಗಲ್ ಮೆಂಬ್ರೇನ್ ಬೌಂಡ್. ಸೊ ERರಲ್ಲಿ 2 ಟೈಪ್ಸ್ ಇದೆ, SER ಆ್ಯಂಡ್ RER. ಸೊ ಯಾವುದ್ರಲ್ಲಿ ರೈಬೋಸಮ್ಸ್ ಇರುತ್ತೋ ಅದು RER, ಯಾವುದ್ರಲ್ಲಿ ರೈಬೋಸಮ್ಸ್ ಇರಲ್ವೋ ಅದು SER. ಫಂಕ್ಷನ್ಸ್ ಏನು SERದು ಅಂದರೆ ಸಿಂಥಸಿಸ್ ಆಫ್ ಲಿಪಿಡ್. ಇನ್ ಅನಿಮಲ್ ಸೆಲ್, ಲಿಪಿಡ್ like steroidal hormones are synthesized. Functions of RER. RERದು ಫಂಕ್ಷನ್ ಏನು ಅಂದರೆ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್ ಆ್ಯಂಡ್ ಸೆಕ್ರೀಷನ್. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ storage of synthesized protein. Centrosome. Found in animal cell near the nucleus. It is amorphous structure which contain 2 centrioles arranged perpendicular to one another. Functions. Basal body. Forms basal body of cilia and flagella. Forms spindle apparatus during metaphase stage ಅಂತ ಹೇಳ್ತಾರೆ. ನೋ ಸೆಲ್ ಡಿವಿಷನ್ ಡ್ಯೂರಿಂಗ್ cell division. Next to Golgi apparatus. Camillo Golgi first observed Golgi apparatus in 1898. They consist of many flat disc-shaped sacs or cisternae. Helps in packaging of material, transporting to intracellular target and to the exterior of the cell. Helps in the formation of glycoprotein and glycolipids. Lysosomes, it is known as suicidal bags because when cells get damaged it may burst and enzymes present in lysosomes digest their own cell. It helps in the digestion of carbohydrates, lipids, proteins, nucleic acid, etc.
helps to keep the cell clean by digesting any foreign materials as well as worn out cell organelles. Vacuoles. It is the storage sacs for solid and liquid content. ಇದು ಚಿಕ್ಕದಾಗಿರುತ್ತೆ ಅನಿಮಲ್ ಸೆಲ್ಲಲ್ಲಿ. ಪ್ಲಾಂಟ್ ಸೆಲ್ಲಲ್ಲಿ ತುಂಬ ದೊಡ್ಡದಾಗಿರುತ್ತೆ. It is bound by a single membrane called tonoplast. Function ಏನು ಅಂದರೆ ಸ್ಟೋರೇಜ್ ಆಫ್ ಎಕ್ಸ್ಕ್ರೀಟರಿ ಸಬ್ಸ್ಟೆನ್ಸಸ್, ಮೇಂಟೈನಿಂಗ್ ಆಸ್ಮೋಟಿಕ್ ಬ್ಯಾಲೆನ್ಸ್ ಆ್ಯಂಡ್ in amoeba contractile vacuole is important for osmoregulation and excretion. Mitochondria. It is also called as powerhouse of cell because they are the sites of aerobic respiration. Function ಏನು? They produce cellular energy in the form of ATP. In this ಮೈಟೊಕಾಂಡ್ರಿಯಾದಲ್ಲಿ ರೈಬೋಸೋಮ್ಸ್ ಇರುತ್ತೆ ಅಲ್ವಾ, ಸೊ ಆ ರೈಬೋಸೋಮ್ಸ್ ಏನಾಗಿರುತ್ತೆ 70S ಟೈಪಲ್ಲಿ ಇರುತ್ತೆ. 70S ಟೈಪ್. ಪ್ಲಾಸ್ಟಿಡ್ಸ್. Based on type of pigments, it is divided into chloroplast, chromoplast, leucoplast. Chloroplast contain chlorophyll, chromoplast contain carotene and xanthophyll. Leucoplast is colorless. There are 3 types in leucoplast. Amyloplast, which stores carbohydrates, example potato. Elioplast stores oils and fats. Erythroplast stores protein. Chloroplast. Majority of chloroplast of the green plants are found in mesophyll cells of the leaves. They are lens-shaped, oval, spherical, discoid or ribbon-like organelle. Chloroplasts are also double membrane bound. Chlorophyll pigments present in thylakoids. Ribosomes of chloroplast is 70S. Mitochondria is smaller than chloroplast. Helps in photosynthesis. Next, ribosomes. George Palade first observed under electron microscope in 1953. They are composed of RNA and protein. Helps in protein synthesis, so it is known as protein factories of cell. Next, cytoskeleton. It gives mechanical support to the cell and motility and maintenance of the shape of the cell. Next, nucleus. It is also called master control of cell. Space between 2 parallel membrane is called perinuclear space. Chromatin contains DNA and some basic proteins called histones. Centromere holds 2 chromatids of a chromosome. It controls all the activities of the cell. Nucleolus made up of RNA and protein. Next, helps in the formation of ribosomal RNA, rRNA. Chromosomes. Thick and highly coiled chromatin forms chromosomes. Structure of chromosomes is best studied during metaphase stage. Types based on the position of centromere. 4 types ಇದೆ. Metacentric, so submetacentric and acrocentric and telocentric. ಸೊ ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಮೆಟಾಸೆಂಟ್ರಿಕಲ್ಲಿ ಎಲ್ಲ ಎರಡೂ ಈಕ್ವಲ್ ಇರುತ್ತೆ, ವಿ ಶೇಪ್ ಫಾರ್ಮ್ ಆಗುತ್ತೆ. ಸಬ್ಮೆಗಾಸೆಂಟ್ರಿಕಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದಿರುತ್ತೆ, ಎಲ್ ಶೇಪಲ್ಲಿರುತ್ತೆ. ಆಕ್ರೋಸೆಂಟ್ರಿಕಲ್ಲಿ ಫುಲ್ಲು ಚಿಕ್ಕದಾಗಿರುತ್ತೆ ಒಂದು, ಸೊ ಅದು ಜೆ ಶೇಪಲ್ಲಿರುತ್ತೆ, ಇನ್ನೂ ಒಂದು ಟಿ ಶೇಪಲ್ಲಿರುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಇದೆ. ಮತ್ತು ಪ್ಲಾಸ್ಮಿಡ್ಸ್ ಅಂದರೆ ಏನು, ಪ್ಲಾಸ್ಮೋಡರ್ಮ್ಯಾಟ ಅಂದರೆ ಏನು ಅಂತ ಇದೆ. ಇದಿಷ್ಟು ಓದ್ಕೊಳ್ಳಿ. ಸೊ ಅಷ್ಟೇ, ಇದು ಮುಗೀತು. ಈ ಲೆಸನಲ್ಲಿ ಇಷ್ಟು ಓದಿದ್ರೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.